ಹಲೋ ಆಲ್, ವೆಲ್ಕಮ್ ಟು ಲರ್ನ್ ಆ್ಯಂಡ್ ಅರ್ನ್ ಬಡಿ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಂಪ್ಲಾಯಬಿಲಿಟಿ ಸ್ಕಿಲ್ ಕ್ವಶನ್ ಬ್ಯಾಂಕಿನ 2ನೇ ಚಾಪ್ಟರ್ನ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡ್ಕೊಳ್ಳೋಣ. 2ನೇ ಚಾಪ್ಟರು ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಸಿಟಿಜನ್ಶಿಪ್. ಇದರಲ್ಲಿ ಮೊದಲನೇ ಭಾಗ ಮೈ ವ್ಯಾಲ್ಯೂಸ್ ಆ್ಯಂಡ್ ಎಥಿಕ್ಸ್. ಮೊದಲನೇ ಕ್ವಶನ್, ವ್ಯಾಲ್ಯೂಸ್ ಆ್ಯಂಡ್ ಎಥಿಕ್ಸ್ ಹೆಲ್ಪ್ ಅಸ್ ಬಿಲ್ಡ್ ಗುಡ್ ಡ್ಯಾಶ್. ವ್ಯಾಲ್ಯೂಸ್ ಮತ್ತು ಎಥಿಕ್ಸು ನಮ್ಮಲ್ಲಿ ಯಾವುದರ ಬಿಲ್ಡ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ? ಆಪ್ಷನ್ ಬಿ, ಬಿಹೇವಿಯರ್. ಎರಡನೇ ಕ್ವಶನ್, ವ್ಯಾಲ್ಯೂಸ್ ಡಿಸೈಡ್ಸ್ ದ ಡ್ಯಾಶ್ ಆಫ್ ಎ ಪರ್ಸನ್. ವ್ಯಾಲ್ಯೂಸ್ ಏನನ್ನು ಡಿಸೈಡ್ ಮಾಡುತ್ತೆ ಒಬ್ಬ ವ್ಯಕ್ತಿಯಲ್ಲಿ ಅಂದರೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಕ್ಯಾರೆಕ್ಟರ್. ಮೂರನೇ ಕ್ವಶನ್, ಇಟ್ ಈಸ್ ನಾಟ್ ಗುಡ್ ಟು ಫಾರ್ವರ್ಡ್ ಡ್ಯಾಶ್ ಆನ್ ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾದಲ್ಲಿ ನಾವು ಏನನ್ನ ಫಾರ್ವರ್ಡ್ ಮಾಡಬಾರ್ದು? ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಫೇಕ್ ನ್ಯೂಸ್. ನಾಲ್ಕನೇ ಕ್ವಶನ್, ಎ ಪರ್ಸನ್ ಹೂ ರೆಸ್ಪೆಕ್ಟ್ಸ್ ಅಂಡ್ ಫಾಲೋಸ್ ದ ಲಾಸ್ ಆಫ್ ಎ ಕಂಟ್ರಿ ಈಸ್ ಎ ಡ್ಯಾಶ್. ಒಬ್ಬ ವ್ಯಕ್ತಿ ಅವನ ದೇಶವನ್ನ ರೆಸ್ಪೆಕ್ಟ್ ಮಾಡುವುದು ಮತ್ತೆ ಆ ದೇಶದ ಲಾಸ್ ಅನ್ನ ಫಾಲೋ ಮಾಡುವವನಿಗೆ ನಾವೇನಂತ ಕರಿಬಹುದು? ಆಪ್ಷನ್ ಸಿ, ರೆಸ್ಪಾನ್ಸಿಬಲ್ ಸಿಟಿಸನ್. ಐದನೇ ಕ್ವಶನ್, ರೀಟಾ ಫೌಂಡ್ ಸಮ್ವನ್ಸ್ ವಾಲೆಟ್ ಇನ್ ದ ಆಫೀಸ್. ಶಿ ಗಿವ್ಸ್ ಇಟ್ ಟು ದ ಆಫೀಸ್ ಮ್ಯಾನೇಜರ್. ದಿಸ್ ಶೋಸ್ ದಟ್ ಶಿ ಈಸ್ ಆನೆಸ್ಟ್ ಅಂಡ್ ರೆಸ್ಪಾನ್ಸಿಬಲ್. ಎರಡನೇ ಭಾಗ ಅವರ್ ಕಾನ್ಸ್ಟಿಟ್ಯೂಷನ್ ಗೈಡಿಂಗ್ ಪ್ರಿನ್ಸಿಪಲ್. ಆರನೇ ಕ್ವಶನ್, ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಈಸ್ ಆಲ್ಸೋ ಕಾಲ್ಡ್. ನಮ್ಮ ದೇಶದ ಕಾನ್ಸ್ಟಿಟ್ಯೂಷನ್ ನಾವು ಏನಂತ ಕರಿತೀವಿ? ಆಪ್ಷನ್ ಬಿ, ಭಾರತೀಯ ಸಂವಿಧಾನ. ಏಳನೇ ಕ್ವಶನ್, ಇಂಡಿಯಾ ಈಸ್ ಎ ಸಾವರಿನ್ ಕಂಟ್ರಿ. ದಟ್ ಮೀನ್ಸ್ ಕ್ಯಾನ್ ಮೇಕ್ ಇಟ್ಸ್ ಓನ್. ಇಂಡಿಯಾ ಒಂದು ಸಾವರಿಯನ್ ಕಂಟ್ರಿ. ಇದರ ಅರ್ಥ ಆಪ್ಷನ್ ಡಿ, ಇಟ್ ಕ್ಯಾನ್ ಮೇಕ್ ರೂಲ್ಸ್ ಅಂಡ್ ಡಿಸಿಷನ್ ಆಫ್ ಇಟ್ಸ್ ಓನ್. ತನ್ನದೇ ಆದಂತಹ ರೂಲ್ಸ್ ಮತ್ತು ಡಿಸಿಷನ್ ಮಾಡುವಂತಹ ಅಧಿಕಾರವನ್ನ ಇಂಡಿಯಾ ಹೊಂದಿದೆ. ಎಂಟನೇ ಕ್ವಶನ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಸೆಟ್ ಆಫ್ ಡ್ಯಾಶ್ ಆಫ್ ಎ ಕಂಟ್ರಿ. ಆಪ್ಷನ್ ಎ, ಲಾಸ್ ಅಂಡ್ ರೂಲ್ಸ್ ಆಫ್ ಎ ಕಂಟ್ರಿ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಲಾಸ್ ಅಂಡ್ ರೂಲ್ಸ್ ಆಫ್ ಎ ಕಂಟ್ರಿಯನ್ನ ನಮಗೆ ನೀಡಿದ್ದಾರೆ. ಒಂಬತ್ತನೇ ಕ್ವಶನ್, ಮಿಸ್ಟರ್ ಜಾನ್ಸನ್ ವಾಂಟ್ಸ್ ಟು ಎಂಪ್ಲಾಯ್ ಆನ್ 8-year-old girl ಫಾರ್ ಹೌಸ್ ಹೋಲ್ಡ್ ವರ್ಕ್. In India, which fundamental right would not allow it? Right against exploitation. ಬಾಲಕಾರ್ಮಿಕರನ್ನು ನಮ್ಮ ದೇಶದಲ್ಲಿ ಕೆಲಸಕ್ಕೆ ಬಳಸುವಂತಿಲ್ಲ ಅಂತ ಹೇಳುವುದು ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲೋಟೇಷನ್. ವಿಚ್ ಫಂಡಮೆಂಟಲ್ ರೈಟ್ ಅಲೋ ಅಸ್ ಟು ಫ್ರೀಲಿ ವಿಸಿಟ್ ಟೆಂಪಲ್, ಚರ್ಚ್, ಮಾಸ್ಕ್ ಫಾರ್ ಎ ಪ್ರೇಯರ್? ಆಪ್ಷನ್ ಡಿ, ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್. ಮೂರನೇ ಭಾಗ ಪ್ರೊಟೆಕ್ಟಿಂಗ್ ಅವರ್ ಎನ್ವಿರಾನ್ಮೆಂಟ್. 11ನೇ ಕ್ವಶನ್, ಅಡಿಷನ್ ಆಫ್ ಹಾರ್ಮ್ಫುಲ್ ಸ್ಮೋಕ್, ಗ್ಯಾಸಸ್, ಕೆಮಿಕಲ್ಸ್ ಟು ದ ಎನ್ವಿರಾನ್ಮೆಂಟ್ ಇನ್ ಅ ಲಾರ್ಜ್ ಕ್ವಾಂಟಿಟೀಸ್ ಈಸ್ ಕಾಲ್ಡ್? ಆಪ್ಷನ್ ಬಿ, ಪೊಲ್ಯೂಷನ್. 12ನೇದು, ಕಟಿಂಗ್ ಡೌನ್ ಆಫ್ ಟ್ರೀಸ್ ಫಾರ್ ಎ ಫಾರ್ಮಿಂಗ್ ಅಂಡ್ ಹೌಸಿಂಗ್ ಪರ್ಪಸ್ ಈಸ್ ಕಾಲ್ಡ್? ನಾವು ಮನೆಗೋಸ್ಕರ ಮತ್ತು ನಮ್ಮ ಸ್ವಂತ ಕೆಲಸಕ್ಕೋಸ್ಕರ ಕಾಡನ್ನು ನಾಶ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಡಿಫಾರೆಸ್ಟೇಷನ್. 13ನೇ ಕ್ವಶನ್, ರಿಲೀಸಿಂಗ್ ಕೆಮಿಕಲ್ಸ್, ವೇಸ್ಟ್, ಪ್ಲಾಸ್ಟಿಕ್ ಇನ್ ಟು ದ ವಾಟರ್ ಇಸ್ ಕಾಲ್ಡ್? ಆಪ್ಷನ್ ಸಿ, ವಾಟರ್ ಪೊಲ್ಯೂಷನ್. 14ನೇ ಕ್ವಶನ್, ಸೈಂಟಿಸ್ಟ್ ಆರ್ ವಾರ್ನಿಂಗ್ ಅಸ್ ದಟ್ ದ ರೈಸ್ ಇನ್ ಅರ್ತ್ ಟೆಂಪರೇಚರ್ ಕಾಸಸ್? ಡಿ, ಗ್ಲೋಬಲ್ ವಾರ್ಮಿಂಗ್. 15ನೇ ಕ್ವಶನ್, Sham avoids the use of plastic and chemicals fertilizers. He is practicing a? Option A, green lifestyle. ಸೊ ಇದಿಷ್ಟು ಆಗಿತ್ತು 2ನೇ ಚಾಪ್ಟರ್ನ ಇಂಪಾರ್ಟೆಂಟ್ ಕ್ವಶನ್ಸ್. ಆಲ್ವೇಸ್ ಲರ್ನ್.